ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಏನು ತೋರಿಸ್ತಿದ್ದೀನಿ ಅಂದರೆ ಈ ಥರ ಫ್ರಾಕ್ಗಳಿಗೆ ಸಿಂಪಲ್ಲಾಗಿ ಫ್ಲವರ್ ಇಟ್ಕೊಳೋದು ಹೆಂಗೆ ಅಂತ ಸಿಂಪಲ್ಲಾಗಿ ತೋರಿಸೋಣ ಅಂದ್ಕೊಂಡಿದ್ದೆ. ನನ್ನ ಹತ್ರ ಕ್ಲಾತೇ ಉಳಿದಿತ್ತಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಕ್ಲಾತ್ ಉಳಿದಿತ್ತು, ಅದರಲ್ಲೇ ತೋರಿಸ್ತಿದ್ದೀನಿ. ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಒತ್ತಾಗಿ ಬರುತ್ತೆ ಫ್ಲವರು. ಇದಿಷ್ಟೇ ಉಳಿದಿದ್ದು ಸ್ವಲ್ಪನೇ, ಅದು ಭಾಳ ಚಮ್ಕೀಸು ಹಂಗೆಲ್ಲ ಬಂದುಬಿಟ್ಟಿತ್ತು. ಚಮ್ಕೀಸ್ ಎಲ್ಲ ಬಂದರೆ ಫ್ಲವರ್ ಮಾಡೋಕ್ಕೆ ಬರೋಲ್ಲ. ಈ ಥರ ಪ್ಲೈನ್ ನೆಟ್ ಕ್ಲಾತ್ ಆದರೆ ಚೆನ್ನಾಗಿರುತ್ತೆ, ಇಲ್ಲ ಶಿಫಾನು ಈ ಥರ ಕ್ಲಾತ್ಗಳು ಚೆನ್ನಾಗಿರ್ತವೆ. ಕ್ಲಾತ್ ಜಾಸ್ತಿ ಉದ್ದ ಜಾಸ್ತಿ ಬೇಕು ಫ್ರೆಂಡ್ಸ್. ಅಗಲ ಕಡಿಮೆ ಇಟ್ಕೊಂಡು 1-2 ಇಂಚ್ ಇಟ್ಕೊಳ್ರಿ. ಇತ್ತಲ್ಲ ಇದು, ಹಂಗಾಗಿ ನಾನು ಕಟ್ ಮಾಡಲಿಲ್ಲ. ಹೂವು ಫ್ಲವರೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಎಡ್ಜೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ, ಆವಾಗ ಚೆನ್ನಾಗಿ ಬಂತು. ಆದರೂ ಕಡಿಮೆ ಆಯಿತು, ಒಂಥರ ರೋಸ್ ಥರನೇ ಬರುತ್ತೆ ಕಲರ್. ಇನ್ನೂ ಇದು ಡಿಮ್ ಕಲರ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಒಂದು ದಪ್ಪ ಸೂಜಿ ತೊಗೊಂಡ್ಬಿಟ್ಟು ಈ ಥರ ಕ್ಲೀನಾಗಿ ಅರ್ಧ ಇಂಚು 1 ಇಂಚು ಈ ಥರ ಗ್ಯಾಪಲ್ಲಿ ಸೂಜಿಲಿ ಬಟ್ಟೆ ಫೋಲ್ಡ್ ಮಾಡ್ತಾ ಪೋಣಿಸ್ತಾ ಹೋಗ್ಬೇಕು. ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಹೋದರೆ, ಒಂದೇ ಸಮ ತೊಗೊಂಡು ಫೋಲ್ಡ್ ಮಾಡ್ತಾ ಹೋದರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಎರಡು ಕಡೆಗೂ 1/2 ಇಂಚ್ ಆ ಕಡೆಗೆ ಒಂದು ಸಲ, ಇವಾಗ 1/2 ಇಂಚ್ ಈ ಕಡೆಗೆ ಒಂದು ಸಲ ಫೋಲ್ಡ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ಕೆಳಗಡೆ ಫಸ್ಟು 1-2-3 ಪೆಟಲ್ಲು 1 ಇಂಚ್ ಮಾಡಿಕೊಂಡ್ರೆ ಅಗಲ ಕಾಣುತ್ತೆ. ಮೇಲೆ ಸಣ್ಣದಾಗಿ ಬರ್ತಾ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಅರ್ಧ ಇಂಚ್ 1 ಇಂಚ್ ಮಾಡಿಕೊಂಡ್ರೆ ಅರ್ಧ ಇಂಚ್ ಬರುತ್ತೆ ಫ್ರೆಂಡ್ಸ್ ಕರೆಕ್ಟಾಗಿ ಪೆಟಲ್ ಈ ಥರ. ಇದನ್ನ ಈಗ 2.5 ಇಂಚ್ ತೊಗೊಂಡಿದ್ದೀನಿ. ಕೊನೆಗೆ ನನ್ನ ಫ್ಲವರ್ ಎಲ್ಲ ಹಾಗೆ ಇದಾದಮೇಲೆ ಅವಾಗ ನೋಡಿಕೊಂಡು ಎಡ್ಜೆಲ್ಲ ಕ್ಲೀನಾಗಿ ಕತ್ರಿಲಿ ಕಟ್ ಮಾಡ್ಕೊಬೋದು. ಅದನ್ನು ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸು, ಇದಷ್ಟೇ ತೋರಿಸಿದ್ದೀನಿ. ಇನ್ನೂ ಬಟ್ಟೆ ಇದ್ದರೆ ಇನ್ನೂ ಉದ್ದ ಜಾಸ್ತಿ ತೊಗೊಳ್ರಿ, ಪೆಟಲ್ ಚೆನ್ನಾಗಿ ಉದ್ದಾಗಿ ಬರುತ್ತೆ. ನೀಟಾಗಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣ್ತವೆ. ಇನ್ನು ಇದಕ್ಕೆ ಬೀಡ್ಸು ಕೂಡ ಹಾಕ್ಕೋಬೋದು ಮಧ್ಯಕ್ಕೆ. ನಾನು ಸ್ಟಿಚ್ ಮಾಡಬೇಕಾದ್ರೆ ಮಧ್ಯಕ್ಕೆ ಬೀಡ್ಸ್ ಹಾಕಿದ್ದೀನಿ, ಒಂದೇ ಒಂದು ಸಿಂಪಲಾಗಿ ಹಾಕಿದ್ದೀನಿ. ಅದರಲ್ಲಿ ಗೋಲ್ಡ್ ಕಲರ್ ಇರಲಿಲ್ಲ, ಹಂಗಾಗಿ ಒಂದು ಕಾಣ್ದಂಗೆ ಸಣ್ಣದಾಗಿ ಹಾಕ್ಕೊಂಡೆ. ಈಗ ನಾ ಎಡ್ಜಲ್ಲಿ ಏನೊಂದು ಸ್ವಲ್ಪ ಬಟ್ಟೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ನಲ್ಲ, ಈ ಥರ ಪೆಟಲ್ಸ್ನ ತಿರುಗಿಸ್ಬಿಡ್ಬೇಕು ಫ್ರೆಂಡ್ಸ್. ನೀಟಾಗಿ ಡಿಫ್ರೆಂಟಾಗಿ ಕಾಣೋ ಥರ ಒಂದೇ ಸಮ ಇಲ್ಲದೆ ತಿರುಗಿಸ್ಕೊಂಬಿಡ್ಬೇಕು. ಈ ಥರ ತಿರ್ಸ್ಕೊಂಡು ಈಗ ಅದು ಥ್ರೆಡ್ ನಾನು ಸ್ವಲ್ಪ ಅದು ಬಟ್ಟೆನ ಕ್ಲಾತ್ ಎಡ್ಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದನ್ನು ಸೂಜಿ ಒಳಗೆ ಪೋಣಿಸ್ಬೇಕು. ಅದೊಂದು ಹೇಳೋದು ಮರ್ತೆ ಫ್ರೆಂಡ್ಸ್, ಅದು ಆ ದಾರ ಸೂಜಿಲಿ ಹೋಲಿರೋ ಕಡೆಗೆ ಬರೋ ಥರ ನೋಡಿಕೊಂಡು ನಾವು ಬಟ್ಟೆ ಕ್ಲಾತನ್ನು ಮಡಚಿ ಪೋಣಿಸಿಟ್ಕೋಬೇಕು. ಈಗ ಒಳಗಡೆ ಪೋಣಿಸ್ಕೊಂಬಿಟ್ಟು ಎಳ್ಕೊಂಬಿಡೋದು ಅಷ್ಟೇ. ಅಗಲ ಕಟ್ ಮಾಡ್ಕೊಂಡಿದ್ದೀನಿ, ಬರ್ತಾಯಿಲ್ಲ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುದಿನ. ಸೂಜಿ ದೊಡ್ಡದಿದ್ದಷ್ಟು ಬೇಗ ಹೋಗುತ್ತೆ, ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫ್ರೀ ಲೈಕ್ಸ್ ಕೊಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈಗ ಒಳಗಡೆಯಿಂದ ಸೂಜಿನ ಎಳ್ಕೊಂಬಿಟ್ರೆ ಪೆಟಲ್ ಕ್ಲೀನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಬಂದಿದೆ. ಇನ್ನು ಎಡ್ಜ್ ನಾವು ಟ್ರಿಮ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ, ಮತ್ತು ಹೆಂಗಂದ್ರಂಗೆ ಸ್ಟಿಚ್ ಮಾಡಿದ್ರು ಚೆನ್ನಾಗಿರಲ್ಲ. ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಅಷ್ಟೇ, ನಿಧಾನಕ್ಕೆ ನೀಟಾಗಿ ತಗೊಂಡ್ರೆ ಬಂದುಬಿಡುತ್ತೆ.
ಕೈಯಲ್ಲಿ ಆ ಥರ ಕೈಯಲ್ಲಿ ತಗೊಂಬಿಡಿ, ಕ್ಲೀನಾಗಿ ಬಂದುಬಿಡುತ್ತೆ ಅಷ್ಟೆ. ಹಿಂದ್ಗಡೆ ಸ್ವಲ್ಪ ಇದರಲ್ಲಿ ಬೆಂಕಿ ಸುಟ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಸುಡ್ತೀನಿ ನೋಡಿ ಫ್ರೆಂಡ್ಸು, ಊದಿನ ಕಡ್ಡಿಲಿ ಸುಟ್ಬಿಡ್ತೀನಿ. ಸುಡ್ದಿದ್ರು ಸೂಜಿ ದಾರ ತೊಗೊಂಡು ಹೊಲಿದು ಬಿಡ್ಬೋದು, ಚೆನ್ನಾಗಿರುತ್ತೆ. ಹಿಂಗೆ ನಾವು ಗಮ್ ಪೇಸ್ಟ್ ಮಾಡ್ತೀವಿ ಅಂದರೆ ಈ ಥರ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಬಿಚ್ಚೋಗೋದಿಲ್ಲ ಅಷ್ಟೇ. ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್. ಈಗ ಟ್ರಿಮ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಅದನ್ನು ಕ್ಲೀನಾಗಿ, ಇನ್ನೂ ಚೆನ್ನಾಗಿ ಬರುತ್ತೆ.